ಮನೆಗೆ ಹೋಗಿದ್ವಿ. ಫೋನ್ ಮಾಡಿದ್ರೆ ಎಲ್ಲಾ ಸೆಲೆಬ್ರಿಟಿ, ದರ್ಶನ್ ಅಣ್ಣ, ಸುದೀಪ್ ಅಣ್ಣ, ಶಿವಣ್ಣ, ಪುನೀತ್ ಅಣ್ಣ, ಗೋಲ್ಡನ್ ಸ್ಟಾರ್, ಗಣೇಶ್ ಅವರು, ದುನಿಯಾ ವಿಜಯ್ ಸರ್ ಎಲ್ಲ ಬಂದ್ಬಿಟ್ಟು ನೀನು ಮಂಡ್ಯ ಹುಡುಗ ಬೆಳೀತಾ ಇದೆಯಾ, ಬೆಳಿ, ಇಂಡಸ್ಟ್ರಿಗೆ ಬರ್ಬೇಕು, ನಿನ್ನಂತ ಒಳ್ಳೆ ಕಲಾವಿದ, ನಿನ್ನ ಹತ್ರ ಒಳ್ಳೆ ಕೆಪಾಸಿಟಿ ಇದೆ, ನಿನ್ ನಾಯಕ ಆಗುವಂತದ್ದು ಅದು ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ರಿಶಿಯೇಟ್ ಮಾಡಿ ಅವರೆಲ್ಲ ಬಂದ್ಬಿಟ್ಟು ನಮ್ಗೆ ಒಂದು ಫಿಲಂಗೆ ಒಂದ್ ಸೆಕೆಂಡ್ ಬಂದ್ ಹೋಗಂತದ್ದು. ನಾವು ಅವ್ರದ್ದು ನೇಮ್ ಮೆನ್ಷನ್ ಮಾಡಿದೀವಿ, ಸುದೀಪ್ ಸ್ಟಾರ್, ದರ್ಶನ್ ಸ್ಟಾರ್, ಯಶು, ದುನಿಯಾ ವಿಜಯ್ ಎಲ್ಲಾನು. ಅದಕ್ಕೆ ಎಲ್ಲಾರನ್ನು ಕೇಳಿದ್ವಿ, ಎಲ್ಲಾರು ಬಂದು ಮಾಡ್ಕೊಡ್ತೀನಿ, ಬೆಳಿಬೇಕು, ಎಷ್ಟೊತ್ತು ಬೇಕಾದ್ರೆ ಬರ್ತೀವಿ ಅಂತ ಹೇಳೋರು. ಎಷ್ಟನ್ನ ಕೇಳಿದ್ರು, ಅವ್ರ ಮನೆಗೆ ಹೋದ್ರೆ ಅವ್ರಮ್ಮ ಇಲ್ಲ ಕಣ ಅವನ್ನೆಲ್ಲಾರು ಅಲ್ಲಿ ಹುಡ್ಕೊಳ್ರ, ನಮ್ಮಲ್ಲಿ ಗಾಂಧಿನಗರಕ್ಕೆ ಹೋಗ್ರು, ಏನ್ ಮಾತದು, ಒಳಗ ಅವನೇ ಹೇಳ್ಕೊಟ್ಟಿರೋದು. ಆಮೇಲೆ ಫೋನ್ ಮಾಡಿದ್ರೆ ಮಂಡ್ಯದಿಂದ ಸರ್ ರೈತರ ಮಕ್ಕಳು ನಾವು ಹಿಂಗ್ ಬಂದಿದೀವಿ, ಫಿಲ್ಮ್ ಮಾಡ್ತಿದೀವಿ, ಎಲ್ಲಾರು ಬಂದವ್ರು, ನೀವು ಬನ್ನಿ, ಇಂಡಸ್ಟ್ರಿ ಅವರೆಲ್ಲ. ಅವ್ರು ಬಂದ್ರೆ ನಾನೇನ್ ಮಾಡ್ಲಿ, ಮಾಡ್ಕೊಳ್ಳಿ ಅವ್ರ ಹತ್ರ, ನಾನ್ ಬರಲ್ಲ. ಅವೆಲ್ಲ ಮಾತಲ್ಲ. ಅವ್ನ್ ಬೆಳೆದಿರೋದು ಅಂತಮ್ಮ ಅನ್ಕೊಂಡ್ ಮಂಡ್ಯದ ಹೆಸರು ಹೇಳ್ಕೊಂಡು ಬೆಳೆದಿರೋದು. ಮಂಡ್ಯ ಜನತೆಗೆ, ರೈತರಿಗೆ ಅವಹೇಳನ ಏನಕ್ಕೆ? ನಾವೇನ್ ಸರ್ ಕೆಟ್ಟ ದೃಷ್ಟಿಲಿ ಏನು ಬೆಳಿಬೇಕು, ಇಂಡಸ್ಟ್ರಿ ಬೆಳಿಬೇಕು, ನಮ್ಗೆ ಗೊತ್ತಾಯ್ತಾ? ಒಬ್ರು ಇಬ್ರು ಅವ್ರು ಕ್ಷಮೆ ಕೇಳಬೇಕು. ಇದು ರೀಸೆಂಟ್ ಆಗಿ ನಡೆದಿರೋದು ಮಂಡ್ಯ ಸ್ಟಾರ್ ಅಂತ ಫಿಲಂ ಹೆಸರು. ಪ್ರತಿಭಟನೆ ಮಾಡ್ದ ಏನಕ್ಕೆ ನೋಡಿ, ಸರಿಯಾಗಿ ಅವಮಾನ ಮಾಡವ್ರೆ ರೈತರ ಬಗ್ಗೆ. ನಾವು ಹಿಂಗೆ ಸರ್, ರೈತರ ಮಕ್ಳು, ರೈತರು ದಿನಕ್ಕೆ 150 ಜನ ಫೋನ್ ಮಾಡ್ತಾರೆ, ಬರಕಾಯ್ತದ? ಫೋನ್ ಕಟ್ ಮಾಡೋದು ಯಾರೋ ಒಂದ್ ಫ್ರೆಂಡ್ ಸೂರಿ ಅಂತೆ. ಏನ್ ಗುರು, ಬೆಳೆದಿರೋದು ಎಲ್ಲಿಂದ? ಮುಂದೆ ವೇಟ್ ಅಂಡ್ ವಾಚ್ ಮಾಡಿ, ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ. ಕ್ಷಮೆ ಕೇಳಬೇಕು ಅವನು. ಎಷ್ಟು ಮಂಡ್ಯ ಜನತೆಗೆ ಕ್ಷಮೆ ಕೇಳಬೇಕು, ಇಲ್ಲಿ ಬಂದು ಕ್ಷಮೆ ಕೇಳಬೇಕು.